ಇವತ್ತು 14 ಸೀಟಲ್ಲಿ ಚುನಾವಣೆ ಆಗಿದೆ. ಇವಾಗ ನೀವು ಟರ್ನ್ಔಟ್ ನೋಡಿ. ನೀವು 2019ರಲ್ಲಿ ಈಗ ಟರ್ನ್ಔಟ್ ನಂಬರ್ಸ್ ಹಾಕಿ ಸ್ಕ್ರೀನಲ್ಲಿ. ಓದ್ ಇಲೆಕ್ಷನ್ನು ಮತ್ತು ಈ ವರ್ಷದ ಚುನಾವಣೆ ನೋಡಿದ್ರೆ ನೀವು ಎಲ್ಲ ಕಡೆ ಕಡಿಮೆ. ಗ್ರಾಮಾಂತರ ಹೋದ ಸಲ 65, ಈ ಸಲ 62. ಬೆಂಗಳೂರು ಉತ್ತರ 56, 50. ಸೆಂಟ್ರಲ್ 56, 49. ದಕ್ಷಿಣ 55, 49. ಎಲ್ಲ ಮಿನಿಮಮ್ ಒಂದು 2% ಇಂದ 5%, 6% ಕಡಿಮೆ ಇದೆ. 5 ಗಂಟೆಗಿದು 5.5 ಮ್ಯಾಕ್ಸಿಮಮ್ ಪ್ಲಸ್ ಮೈನಸ್ ಒಂದು 2 ಆಗ್ಬೋದು, 2%. ಬಟ್ ಇದು ನೋಡಿದ್ರೆ ಬರ್ರಿ. ಓಕೆ ರಜಾಕ್, ನಿನಗೆ ಅಂದ್ರೆ ಜನರಿಗೆ ಗೊತ್ತಾಗ್ಬಿಟ್ಟಿದ್ಯಾ ಆಯ್ಗಾತು ನೋಡಿ. ಚುನಾವಣಾ ಆಯೋಗ ಫಸ್ಟ್ ಆಫ್ ಆಲ್ ಮೋದಿಜಿ ಅವ್ರಿಗೆ ಸುಲಭ ಮಾಡ್ಕೊಡಕ್ಕೆ, ಅವ್ರು ಬರಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಈ ಬೆಂಗಳೂರು ನಗರಕ್ಕೆ ಒಂದು ವೀಕೆಂಡಲ್ಲಿ ಚುನಾವಣೆ ಇಟ್ಟರೆ ಯಾವತ್ತಾದರೂ ಮತದಾನ ಹೆಚ್ಚಿಗಾಗುತ್ತಾ? ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಮತದಾನ ಹೆಚ್ಚು ಆಗಬೇಕು ಅಂತ ಹೇಳಿದ್ರೆ ನೀವು ವೀಕ್ ಡೇನಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಹಾಲಿಡೇ ಡಿಕ್ಲೇರ್ ಮಾಡಿದ್ರೆ ಅಟ್ಲೀಸ್ಟ್ ಮತದಾನ ಜಾಸ್ತಿ ಆಗುತ್ತೆ. ನೀವು ವೀಕೆಂಡಲ್ಲಿ ಇಟ್ಟರೆ ಲಾಸ್ಟ್ ಟೈಮು ಇದೇ ಹೇಳಿದ್ರಿ, ಅಸೆಂಬ್ಲಿಯಲ್ಲೂ ಇದೇ ಹೇಳಿದ್ರಿ, 2019ರಲ್ಲೂ ಇದೇ ಹೇಳಿದ್ರಿ. ನೀವು ಮತದಾನ ಜಾಸ್ತಿ ಆಗಿಲ್ಲ, ಎಷ್ಟು ಅವೇರ್ನೆಸ್ ಮಾಡಿದ್ರು ಆಗಿಲ್ಲ. ಏನಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಶುಕ್ರವಾರದ ದಿನ ಕೊಟ್ಟರೆ 5 ದಿನವ್ರು ಮೊದಲೇ ರಜಾ ಸಿಗಲ್ಲ. ಇವತ್ತು ಸಿಕ್ಕಿದ್ದು ಸಾಕು ಚಾನ್ಸ್ ಅಂತ ಆಚೆ ಹೋಗಿರ್ತಾರೆ. ಆಗಾತು ಓಹಿ ಅಂತ ಬಿಟ್ಟು ಸುಮ್ಮನೆ ಕೂತಿದ್ರೆ ಜೂನ್ 4ಕ್ಕೆ ಉತ್ತರ ಪೊಲಿಟಿಕಲ್ ಪಾರ್ಟಿ ಪ್ರಚಾರ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ತಿಂಗಳು ಬೇಕಾಗಿತ್ತು. In between ಕಾಂಗ್ರೆಸ್ ಅಧಿಕೃತ ಟ್ವೀಟ್. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಖಾತೆಯಲ್ಲಿ ಸುಧಾಕರ್ ಅವರ ವಿಚಾರವನ್ನ ಮೆನ್ಷನ್ ಮಾಡಿ ಟ್ವೀಟ್ ಮಾಡಿದೆ. ನಾವು ಮತ್ತೆ ಹೇಳ್ತಿದ್ದೀವಿ, ರಿಪಬ್ಲಿಕ್ ಕನ್ನಡದಲ್ಲಿ ಆರೋಪ ಅನ್ನೋ ಆಂಗಲ್ ನಲ್ಲೇನೆ ಸುದ್ದಿ ಮಾಡ್ತಿದ್ದೀವಿ. ಯಾಕಂತಂದ್ರೆ ಇದ್ರ ಬಗ್ಗೆ ಆರೋಪ ಹೊತ್ತಿರುವ ಸುಧಾಕರ್ ಅವರಾಗ್ಲಿ, ಯಾವ IAS ಅಧಿಕಾರಿ ಮೇಲೆ ಒತ್ತಡ ಹೇರುವ ಪ್ರಯತ್ನ ಆಯ್ತು ಅಂತ ಹೇಳಲಾಗ್ತಾ ಇದೆ. ಮುನೀಶ್ ಅವರಾಗ್ಲಿ ಅಧಿಕೃತವಾಗಿ ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ಆರೋಪ ಅನ್ನೋ ಆಯಾಮದಲ್ಲೇ ಸುದ್ದಿ ಕವರ್ ಮಾಡ್ತಿದ್ವಿ. ಎನಿವೆ ಕಾಂಗ್ರೆಸ್ನಿಂದಲೂ ಕೂಡ ಇದೀಗ ಆಲ್ರೆಡಿ ಸುಧಾಕರ್ ಅವರ ವಿರುದ್ಧವಾಗಿ, BJP ವಿರುದ್ಧವಾಗಿ ಟೀಕಾ ಪ್ರಹಾರ ಶುರುವಾಗಿದೆ. ಕಮ್ಮಿಂಗ್ ಬ್ಯಾಕ್, ಓಟ್ ಕಮ್ಮಿ ಸರ್. ಈಗ ಮೊದಲನೇದಾಗಿ ನಮ್ಮ ಅಬ್ದುಲ್ ರಜಾಕ್ ಅವರ ಹೇಳಿಕೆ ನಿಜವಾಗ್ಲೂ ಹಾಸ್ಯಾಸ್ಪದ ಅನಿಸ್ತು. ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡೋದಕ್ಕೂ ವೋಟರ್ ಟರ್ನ್ಔಟ್ ಕಮ್ಮಿ ಆಗೋದಕ್ಕೂ ಏನು ಸಾಮ್ಯತೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಮೊದಲನೇದಾಗಿ ನನ್ನ ಮತ್ತೆ ಮಾತಾಡಿಲ್ಲ ಕೇಳಿ. ಮೊದಲನೇದಾಗಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆ ಆದಮೇಲೆ ಅವರ ಕರ್ತವ್ಯ ಆಗುತ್ತೆ ಹೋಗಿ ವೋಟ್ ಮಾಡೋವಂಥದ್ದು. ನಿಜವಾಗ್ಲೂ ನಾನು ಅರ್ಬನ್ ಸೆಂಟರ್ಸಲ್ಲಿ ನೋಡಿದ್ರೆ ನಮ್ಮ ವೋಟಿಂಗ್ ಪ್ರಕ್ರಿಯೆ ತೀರಾ ಕಮ್ಮಿ ಆಗಿದೆ. ನಾವು ಇನ್ನೊಂದು ಸ್ವಲ್ಪ ಇಷ್ಟೆಲ್ಲ ಮಾಡೋದು ಕೂಡ ಬೇಜಾರಿನ ಸಂಗತಿ. ವೋಟಿಂಗ್ ಪರ್ಸೆಂಟೇಜ್ ಸಾರಿ